ಕರ್ನಾಟಕದ ರೈತರಿಗೆ ಹೆಮ್ಮೆ ತರುವ ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಜೊತೆಗೆ ಇಂದು ನೂತನವಾಗಿ ಕೃಷಿ ಕಾಲೇಜು ಮಂಜೂರು ಮಾಡಿರುವ ಸರ್ಕಾರಕ್ಕೆ ಸಮಸ್ತ ತಾಲೂಕಿನ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಅನೇಕ ರೈತರ ಮಕ್ಕಳಿಗೆ ಈ ಎರಡು ಮಹಾವಿದ್ಯಾಲಯಗಳಲ್ಲಿ ಕಲಿಯುವಿಕೆ ಅವಕಾಶಕ್ಕೆ ಶ್ರಮಿಸಿದ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಸರ್ಕಾರಕ್ಕೆ ಅಥಣಿ ತಾಲೂಕಿನ ರೈತ ಮುಖಂಡ ಅಭಿನಂದನೆಯನ್ನ ಸಲ್ಲಿಸಿದರು. ಈಗಾಗಲೇ ನಮಗೆ ಒಂದು ರೈತರಿಗೆ ಒಂದು ಖುಷಿ ತರುವಂಥ ವಿಷಯ ಏನಪ್ಪ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಅಥಣಿ ತಾಲೂಕಿನ ಒಂದು ಕೊಕಟನೂರು ಗ್ರಾಮದೊಳಗೆ ಈಗಾಗಲೇ ಒಂದು ವೆಟರ್ನರಿ ಕಾಲೇಜ್ ಮಾಡಿದಾರು. ಅದ್ರ ಜೊತೆಗೆ ಒಂದು ಕೃಷಿ ವಿಶ್ವವಿದ್ಯಾಲಯನ ಇವತ್ತು ಬಜೆಟ್ನಾಗ ನಮ್ಗೆ ಮಾಡಿದಾರು. ಅದು ಭಾಳ ಒಂದು ರೈತರಿಗೆ ಒಂದು ಸಂತಸ ಸುದ್ದಿ ಐತಿ. ಯಾಕಂದ್ರೆ ನಮ್ಮ ರೈತರ ಮಕ್ಕಳು ಈಗಾಗಲೇ ಸಾಕಷ್ಟು ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಒಂದು ಶಿಕ್ಷಣ ಪಡೆದ ಒಂದು ಉನ್ನತ ಅಧಿಕಾರದೊಳಗಾಗಲಿ ಮತ್ತು ನಮ್ಮ ಕೃಷಿ ಕ್ಷೇತ್ರಕ್ಕೆ ಒಂದು ನಮ್ಮ ರೈತರ ಮಕ್ಕಳು ಅನುಕೂಲ ಆಗ್ತಾರೆ ಅನ್ನುವಂಥದ್ದು ಒಂದು ಸಂತಸ ಸುದ್ದಿ ತಂದೈತಿ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೂ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಆದರೂ ಇನ್ನೂ ಕೆಲವೊಂದು ವಿಷಯಗಳನ್ನ ಇದ್ರೂ ಕೂಡ ಅದನ್ನು ಪರಿಗಣಿಸಿ ಇದನ್ನು ಭಾಳ ನಾವು ಮಹತ್ವವಾಗಿ ತೊಗೊಂಡು ಅದನ್ನು ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ಲಾಕ ಇದ್ರ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ. ಸರ್ಕಾರಕ್ಕೆ ಒಂದು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಸಂತೋಷ್ ಬಡ್ಕಂಬಿ, KMM ಕನ್ನಡ ನ್ಯೂಸ್, ಅಥಣಿ.